ಬೀದಿ ಬದಿ ವ್ಯಾಪಾರಿಗಳೇ ಗಮನಿಸಿ ಬಜ್ಜಿ ಬೋಂಡಾ ಅಂಗಡಿಯವರು ಕೂಡ ಈ ಸುದ್ದಿಯನ್ನ ಗಮನಿಸಲೇಬೇಕು. ಬಜ್ಜಿ ಬೋಂಡಾ ಅಂಗಡಿಯವರು ಕೂಡ ಈ ಸುದ್ದಿಯನ್ನ ನೋಡಲೇಬೇಕು. ಸರ್ಕಾರದಿಂದ ಬೀದಿ ಬದಿ ವ್ಯಾಪಾರಿಗಳಿಗೆ ಇದೀಗ ಬಿಗ್ ಶಾಕ್ ಎದುರಾಗಿರುವಂತದ್ದು. ನ್ಯೂಸ್ ಪೇಪರ್ನಲ್ಲಿ ಬಜ್ಜಿ ಬೋಂಡಾ ಕೊಡ್ತಿದ್ದವರಿಗೆ ಈಗ ಶಾಕ್ ಎದುರಾಗಿದೆ. ಇನ್ಮುಂದೆ ತಿಂಡಿ ಹಣ್ಣು ಕಟ್ಟಲು ನ್ಯೂಸ್ ಪೇಪರ್ ಬಳಕೆ ನಿಷೇಧವನ್ನ ಮಾಡಿದೆ ರಾಜ್ಯ ಸರ್ಕಾರ. ನ್ಯೂಸ್ ಪೇಪರ್ ಬಳಕೆಗೆ ನಿಷೇಧ ಹೇರಿದ ರಾಜ್ಯ ಸರ್ಕಾರ. ಅಶ್ವವೇಗ ನ್ಯೂಸ್ ಜೊತೆ ಅಳಲನ್ನ ತೋಡಿಕೊಂಡಿದ್ದಾರೆ ವ್ಯಾಪಾರಿಗಳು. ಪ್ಲಾಸ್ಟಿಕ್ ಕವರ್ ಬಳಸುವಂತಿಲ್ಲ, ನ್ಯೂಸ್ ಪೇಪರ್ ಬಳಸುವಂತಿಲ್ಲ, ಹೇಗ್ ನಾವು ಮಾಡಬೇಕು ಕೆಲಸನ, ಕಡಿಮೆ ಬೆಲೆಗೆ ಸಿಗುವ ಸಿಲ್ವರ್ ಪೇಪರ್ ಕೂಡ ಬಳಸುವಂತಿಲ್ಲ ಅಂತ ಹೇಳಿದ್ದಾರೆ. ಹೀಗಾದ್ರೆ ನಾವು ವ್ಯಾಪಾರ ಮಾಡೋದು ಹೇಗೆ ಅಂತ ವ್ಯಾಪಾರಿಗಳು ಅಳಲನ್ನ ತೋಡ್ಕೊಂಡಿದ್ದಾರೆ. ಇದಕ್ಕೆ ಉತ್ತರ ಕೊಡುತ್ತಾ ಡಿಕೆ ಸರ್ಕಾರ ವ್ಯಾಪಾರಿಗಳ ಪ್ರಶ್ನೆಗೆ ಅಶ್ವವೇಗ ಮೂಲಕ ಸರ್ಕಾರಕ್ಕೆ ಪ್ರಶ್ನೆಯನ್ನ ಮಾಡಿದ್ದಾರೆ ಬೀದಿ ಬದಿ ವ್ಯಾಪಾರಿಗಳು. ಬಜ್ಜಿ ಬೋಂಡಾ ಅಂಗಡಿಯವರು ಕೂಡ ಈ ಸುದ್ದಿಯನ್ನ ಗಮನಿಸಲೇಬೇಕು. ಬೀದಿ ಬದಿ ವ್ಯಾಪಾರಿಗಳು ಕೂಡ ಸರ್ಕಾರದಿಂದ ಬೀದಿ ಬದಿ ವ್ಯಾಪಾರಿಗಳಿಗೆ ಇದೀಗ ಬಿಗ್ ಶಾಕ್ ಕೂಡ ಎದುರಾಗಿರುವಂತದ್ದು. ನ್ಯೂಸ್ ಪೇಪರ್ನಲ್ಲಿ ಬಜ್ಜಿ ಬೋಂಡಾ ಕೊಡ್ತಾ ಇದ್ದವರಿಗೆ ಈಗ ಶಾಕ್ ಎದುರಾಗಿದೆ. ಇನ್ನು ಮುಂದೆ ತಿಂಡಿ ಹಣ್ಣು ಕಟ್ಟಲು ನ್ಯೂಸ್ ಪೇಪರ್ ಬಳಕೆಯನ್ನ ಮಾಡಬಾರದು, ನಿಷೇಧ ಹೇರಿರುವಂತದ್ದು ರಾಜ್ಯ ಸರ್ಕಾರ. ನ್ಯೂಸ್ ಪೇಪರ್ ಬಳಕೆಗೆ ನಿಷೇಧ ಹೇರಿದ ರಾಜ್ಯ ಸರ್ಕಾರ. ಇದೀಗ ಅಶ್ವವೇಗ ನ್ಯೂಸ್ ಜೊತೆ ಅಳಲನ್ನ ತೋಡಿಕೊಂಡಿದ್ದಾರೆ ವ್ಯಾಪಾರಿಗಳು. ಪ್ಲಾಸ್ಟಿಕ್ ಕವರ್ ಬಳಸುವಂತಿಲ್ಲ, ನ್ಯೂಸ್ ಪೇಪರ್ ಅನ್ನ ಕೂಡ ಬಳಸುವಂತಿಲ್ಲ, ಕಡಿಮೆ ಬೆಲೆಗೆ ಸಿಗುವ ಸಿಲ್ವರ್ ಪೇಪರ್ ಕೂಡ ಬಳಸೋ ಹಾಗಿಲ್ಲ ಅಂತ ಹೇಳ್ತಾರೆ. ಹೀಗಾದ್ರೆ ನಾವು ವ್ಯಾಪಾರ ಮಾಡೋದು ಹೇಗೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಜೊತೆಗೆ ವ್ಯಾಪಾರಿಗಳು ಅಳಲನ್ನ ತೋಡ್ಕೊಂಡಿದ್ದಾರೆ. ಇದಕ್ಕೆ ಉತ್ತರ ಕೊಡುತ್ತಾ ಡಿಕೆ ಸರ್ಕಾರ ಅನ್ನುವಂತಹ ಪ್ರಶ್ನೆ. ವ್ಯಾಪಾರಿಗಳ ಪ್ರಶ್ನೆಗೆ ಈಗ ಡಿಕೆ ಸರ್ಕಾರ ಉತ್ತರ ಕೊಡುತ್ತಾ ಅಂತ ಬೀದಿ ಬದಿ ವ್ಯಾಪಾರಿಗಳೇ ಗಮನಿಸಿ, ಈ ಸ್ಟೋರಿ ನೋಡ್ಲೇಬೇಕಾದಂಥದ್ದು. ಜೊತೆಗೆ ಬಜ್ಜಿ ಬೋಂಡಾ ಅಂಗಡಿಯವರು ಕೂಡ ಈ ಸ್ಟೋರಿಯನ್ನ ಗಮನಿಸಲೇಬೇಕಾದಂಥದ್ದು. ಅವ್ರು ಮಾಡ್ತಾರೋದು ಒಳ್ಳೇದೇ, ಒಂದೊಂದ್ ತರದಲ್ಲಿ ಒಳ್ಳೇದೇ ಮ್ಯಾಮ್ ಮಾಡಿರೋದು. ಅದಿಲ್ಲ ಅಂದ್ರೆ ಆಗೋದೇ ಇಲ್ಲ. ನನಗೆ ಇವಾಗ ನ್ಯೂಸ್ ಪೇಪರ್ ಬೆಳಗ್ಗೆ ಎದ್ದ ತಕ್ಷಣ ಎಲ್ಲರ ಮನೆಗೂ ಹೋಗುತ್ತೆ ನ್ಯೂಸ್ ಪೇಪರ್. ಮತ್ತೆ ಅವ್ರು ಯಾವ್ದು ಥರ ಕೊಡ್ತಾರೆ, ಅದಕ್ಕೆ ಯಾವ ಥರ ಸೊಲ್ಯೂಷನ್ ಮಾಡ್ತಾರೆ, ಅದನ್ನು ನಾವು ಆದರೆ ಅಳವಡಿಸ್ಕೊಬಾರ್ದು. ಅವ್ರು ಯಾವ್ದು ಕೊಡ್ತಾರೆ ಅದನ್ನ ಅಳವಡಿಸ್ಕೊತೀವಿ. ಇಲ್ಲ ಅಂತಂದರೆ ಅವ್ರು ಏನು ಹೇಳ್ತಾರೆ ಅದನ್ನು ನಾವು ನ್ಯೂಸ್ ಪೇಪರ್ನ ತಕ್ಷಣಕ್ಕೆ ಬ್ಯಾನ್ ಮಾಡೋದಕ್ಕೂ ಆಗಲ್ಲ ಬಿಡ್ರಿ. ಏನು ಮಾಡ್ತೀವಿ ಅಂದರೆ ಸಿಲ್ವರ್ ಕವರಲ್ಲಿ ಹಾಕ್ಬೋದು. ಈ ಕಸ್ಟಮರ್ ಏನು ಮಾಡ್ತಾರೆ ಅಂದರೆ ಹ್ಯಾಂಡಲ್ ಕವರ್ ಬೇಕು ಅಂತಾರೆ. ಆ ಹ್ಯಾಂಡಲ್ ಕವರಲ್ಲಿ ಹಾಕ್ಬಿಟ್ರೆ ನಮ್ಗೆ ಸುಲಭ ಆತೈತೆ. ಅವ್ರು ಬೇಡ ಅಂತ ವ್ಯಾಪಾರನೇ ಮಾಡಲ್ಲ. ಸಿಲ್ವರ್ ಕವರು ನಮ್ಗೆ ಏನು ಎಕ್ಸ್ಟ್ರಾ ಏನು ದುಡ್ಡು ಏನು ಜಾಸ್ತಿ ಬೀಳಲ್ಲ, ಅದೇ ರೇಟೇ ಬೀಳೋದು. ಹ್ಯಾಂಡಲ್ ಕವರ್ ಇಲ್ಲ ಅಂತ ಹೇಳ್ಬಿಟ್ಟು ಕೆಲವರು ವಾಪಸ್ ಹೋಗ್ತಾರೆ. ಇಷ್ಟೇ ಡಿಫ್ರೆನ್ಸ್. ನಾನು ಮಾಡಿರೋದು ಒಳ್ಳೇದೇ. ಅದರಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅಂತ ಏನೇನೋ ಇರುತ್ತೆ. ಅದು ಏನೋ ಇದಕ್ಕೆ ಏನೋ ತಿನ್ನೋದಕ್ಕೆ ಏನಾದ್ರು ಟಚ್ ಆಗಿ ಅದು ತಿಂದರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಈ ನಡುವೆ ತಿನ್ನೋ ಕೆಮಿಕಲ್ಸಲ್ಲಿ ಇದ್ದೇ ಇದೆ ಎಲ್ಲ ಥರನೂ. ಅವ್ರು ಮಾಡ್ತಾರೋದು ಒಳ್ಳೇದೇ, ಒಂದೊಂದು ಥರದಲ್ಲಿ ಒಳ್ಳೇದೇ ಮ್ಯಾಮ್ ಮಾಡಿರೋದು. ಅದು ಇವಾಗ ಪ್ಲಾಸ್ಟಿಕ್ ಬಳಕೆ ಮಾಡೋದ್ರಿಂದ ನಮಗೆ ತೊಂದರೆ ಆಗುತ್ತೆ. ಅದರಿಂದ ಮಾಡದೇ ಇರೋದೇ ಒಳ್ಳೇದು. ಅದು ಪೇಪರು ನ್ಯೂಸ್ ಪೇಪರಲ್ಲಾದರೂ ಪರವಾಗಿಲ್ಲ ಮ್ಯಾಮ್. ಈ ಪ್ಲಾಸ್ಟಿಕ್ ಕವರ್ ಕೊಡೋದ್ಕಿಂತ ನಮ್ಮ ಆರೋಗ್ಯನೇ ಕೆಡುತ್ತೆ. ಬ್ಯಾನ್ ಮಾಡಬಾರ್ದು ಮ್ಯಾಮ್. ಆ್ಯಕ್ಚುಲಿ ಸಿಲ್ವರ್ ಫಾಯಿಲ್ ಇದೆ, ನ್ಯೂಸ್ ಪೇಪರ್ ಇದೆ, ತೊಂದರೆ ಇಲ್ಲ. ಸಿಲ್ವರ್ ಫಾಯಿಲ್ ಇದೆ, ಪೇಪರ್ ಕವರ್ಸ್ ಇದೆ, ಅದನ್ನ ಬೇಕಾದ್ರೆ ಯೂಸ್ ಮಾಡ್ಬೋದು ಮೇಡಮ್. ಬೇರೆ ಏನೂ ಆಪ್ಷನ್ಸ್ ಇಲ್ಲ ಮೇಡಮ್ ಮಾಡೋದಕ್ಕೆ. ಆಪ್ಷನ್ಸ್ ಏನಾದ್ರು ಕೊಡ್ಲಿಕ್ಕೆ ಸರ್ಕಾರ ಏನಾದ್ರು ಆಪ್ಷನ್ಸ್ ಕೊಟ್ಟರೆ ಮುಂದೆ ಏನಾದ್ರು ಟ್ರೈ ಮಾಡ್ಬೋದು ಮೇಡಮ್. ಬಜ್ಜಿ ಬೋಂಡ ಅಂದರೆ ಅದೆಲ್ಲ ಪ್ರಿಂಟಿಂಗ್ ಅಲ್ಲಿ ಕೆಮಿಕಲ್ ಇರುತ್ತೆ, ಅದು ಎಲ್ಲರಿಗೂ ಗೊತ್ತಿರೋದೆ ಅಲ್ವಾ. ಅದು ಬ್ಯಾನ್ ಮಾಡಿದ್ರೆ ಉತ್ತಮನೇ. ಅದು ನಿಜವಾಗ್ಲೂ ಕಟ್ಕೊಡ್ಬಾರ್ದು. ಅದರಲ್ಲಿ ಆಗ್ತಿದಂಗೆ ಬರುತ್ತಲ್ಲ ಎಲ್ಲ ಫುಲ್ಲು ಕೆಮಿಕಲ್ಲು ಎಲ್ಲ ಬರುತ್ತೆ. ಸೊ ಬ್ಯಾನ್ ಖಂಡಿತ ಮಾಡ್ಬೇಕು ಅದನ್ನ. ಆಮೇಲೆ ಇದಕ್ಕೂ ಹಾಕೊಡ್ತಾರೆ ನೋಡಿ, ಯಾವುದೋ ಕಲ್ಲಂಗಡಿ ಹಣ್ಣಿಗೆ ಜಾಸ್ತಿ ಯೂಸ್ ಮಾಡ್ತಾರೆ. ಕಲ್ಲಂಗಡಿ ಹಣ್ಣು ಯೂಸ್ ಮಾಡೋ ಟೈಮಲ್ಲಿ ಸೊ ಅದ್ರ ಬದಲು ಪ್ಲೇಟ್ ಯಾವುದಾದ್ರೂ ಕೊಟ್ಟರೆ ತುಂಬ ಉತ್ತಮ ಆಗಿರುತ್ತೆ. ಇನ್ಫ್ಲೇಷನ್ ಆಗ್ತಾ ಇದೆ, ಬಟ್ ವಿ ಹ್ಯಾವ್ ಟು ಗೋ ವಿತ್ ದಟ್ ಅಷ್ಟೇ. ಈಗ ಎಲ್ಲರಿಗೂ ಹೆಂಗಾಗುತ್ತೆ, ಈಗ ನಮ್ಮೊಬ್ಬರಿಗೆ ಆದರೆ ಅದು ಪ್ರಾಬ್ಲಮ್ ಅನಿಸುತ್ತೆ, ಬಟ್ ಆಲ್ ಓವರ್ ಆಗ್ತಾ ಇರೋದ್ರಿಂದ ವಿ ಹ್ಯಾವ್ ಟು ಗೋ ವಿತ್ ದಟ್. ಆಮೇಲೆ ಏನಂದರೆ ಇಟ್ ಈಸ್ ನಾಟ್ ಲೈಕ್ ಅಂದರೆ ಒಬ್ಬರ ಮೇಲೆ ಅಂತಲೇ ಹೇಳೋಕ್ಕಾಗಲ್ಲ. ಇದು ನಾವು ಅರ್ಥ ಮಾಡ್ಕೋಬೇಕು. ಎಲ್ಲಾನು ಜಾಸ್ತಿ ಆಗ್ತಿದೆ.